ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಆಫ್ 2 ವಿಟಮಿನ್ ಸೀರೀಸ್. ಇವಾಗ ನಾನು ಹೇಳ್ದಂಗೆ ಕ್ರೂಸ್ನೆಲ್ಲ ಮುಗಿಸ್ಕೊಂಡು ಇವತ್ತು ಅನಾಯಲ್ಲಿರೋ ಅಂಥ ಟ್ರೈನ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀನಿ. ತುಂಬಾ ಕ್ರೌಡ್ ಇತ್ತು. ಅಪ್ಪ ದೇವರಿಗೆ, ಎಷ್ಟು ಜನ ಅಂದರೆ ನಮ್ಗೆ ಒಂದು ಸೀಟ್ ಸಹ ಸಿಗಲಿಲ್ಲ. ಅಟ್ಲೀಸ್ಟ್ ಪುಣ್ಯಕ್ಕೆ ಟ್ರೈನ್ ಆದರೂ ಬರುತ್ತಾ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಪುಣ್ಯನೇ ಏನು, ಟ್ರೈನ್ ಬಂತು. ಸೊ ಬರೋ ಟೈಮಲ್ಲಿ ಜನ ಎಲ್ಲ ಫುಲ್ ಎಸ್ಕೇಪ್ ಆಗಿಬಿಟ್ರು. ಅದ್ರ ಜೊತೆ ಮಳೆನೂ ಬಂದುಬಿಡ್ತು, ಎಕ್ಸ್ಟ್ರಾ ಫಿಟ್ಟಿಂಗ್ ಅನ್ನೋ ಥರ. ಸೊ ಹೋಗಿದ್ದು ಖುಷಿ ಇದೆ, ಬಟ್ ತುಂಬಾ ಕ್ರೌಡ್ ಇದ್ದಿದ್ದರಿಂದ ಜಾಗ ಇರಲಿಲ್ಲ. ಮತ್ತು ಆ ಲೈಟಿಂಗ್ಸ್ಗೆ ಜಾಸ್ತಿ ಏನು ಫೋಟೋಸು ಅಷ್ಟು ಚೆನ್ನಾಗೇನು ಬರ್ತಾ ಇರಲಿಲ್ಲ. ನಾನು ಹೇಳ್ದಂಗೆ ಫೈನಲಿ ಬಂತು ಟ್ರೈನು. ಕೊನೆಗೂ ಟ್ರೈನ್ ಬಂತು. ಅಪ್ಪ ತುಂಬ ಹತ್ರದಿಂದ ನಿಂತ್ಕೊಂಡು ನೋಡೋದ್ರಿಂದ ಸ್ವಲ್ಪ ಭಯ ಆಗುತ್ತೆ. ಬಟ್ ಅಲ್ಲಿರೋ ಅಂಗಡಿಯವರೆಲ್ಲರೂ ಅಷ್ಟೇ ತುಂಬಾ ಸೇಫ್ ಮಾಡ್ತಾರೆ. ಎಲ್ಲರಿಗೂ ಅಲರ್ಟ್ ಕೊಡ್ತಾರೆ. ಬರೋಕ್ಕಿಂತ ಮುಂಚೆ ಎಲ್ಲರನ್ನೂ ಆದಷ್ಟು ಅಂಗಡಿ ಒಳಗಡೆನೇ ಕೂರಿಸ್ಬಿಡ್ತಾರೆ. ಆ್ಯಂಡ್ ಈ ಥರ ಎಲ್ಲ ಹತ್ರ ರಿಸ್ಕೇ ತೊಗೊಳಕ್ಕಾಗಲ್ಲ. ಆ್ಯಂಡ್ ಫೈನಲಿ ನೋಡಿದೆ ಅನ್ನೋದು ಒಂದು ಖುಷಿ. ಬಿಕಾಸ್ ಹೋಗಿದ್ದು ವೇಸ್ಟ್ ಆಗಿಬಿಡುತ್ತೇನೋ ಅಂತ. ಬಿಕಾಸ್ ನಾನು ಅಲ್ಲಿಂದ ಬರೋಷ್ಟು ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಮಳೆ ಬಂದಿದ್ದಕ್ಕೂ ಅದಕ್ಕೂ ಜನ ಎಲ್ಲ ಖಾಲಿ ಆಗಿಬಿಟ್ರು. ಆ್ಯಂಡ್ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ರೂಮ್ಗೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಹನೋಯಲ್ಲೇ ನಿನ್ಬಿನ್ ಅನ್ನೋ ಇನ್ನೊಂದು ಪ್ಲೇಸ್ ಇದೆ, ಸೊ ಅಲ್ಲಿಗೆ ಬುಕ್ ಮಾಡ್ಕೊಂಡಿದ್ದೆ. ಸರಿ ಅಂದ್ಬಿಟ್ಟು ನಿನ್ಬಿನ್ಗೆ ಹೋಗೋಣ ಅಂತ ಬೆಳಿಗ್ಗೆನೇ ಎದ್ದೋಗ್ತಾ ಇದೆ. ವಾವ್, ವೆರೈಟಿ ಆಫ್ ಫ್ರೂಟ್ಸ್ ಎಲ್ಲನೂ ಇತ್ತು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಫ್ರೂಟ್ಸ್ ಅಂತ ಅಂದರೆ. ಸೊ ಸಖತ್ತು ವೆರೈಟಿ ಆಫ್ ಫ್ರೂಟ್ಸ್ ಎಲ್ಲ ಇತ್ತು. ಬೆಳಿಗ್ಗೆ ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಸೊ ಅದನ್ನೆಲ್ಲ ನೋಡಿಕೊಂಡು ನಾನು ಹೇಳ್ದಂಗೆ ಆಲ್ರೆಡಿ ಬುಕ್ ಮಾಡಿರೋದ್ರಿಂದ ಅವರೇ ಬಂದು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಸೇಮ್ ವ್ಯಾನಲ್ಲಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಈ ಪ್ಲೇಸು ಅಷ್ಟೇ ತುಂಬಾ ಗ್ರೀನರಿ ಆ್ಯಂಡ್ ಕಾಯ್ಕಿಂಗ್ ಎಲ್ಲನೂ ಇತ್ತು. ಸಕ್ಕತ್ತಾಗಿತ್ತು ಈ ಪ್ಲೇಸೂ ಅಷ್ಟೇ. ಆ್ಯಂಡ್ ಕಾಯ್ಕಿಂಗ್ ಮಾಡಬೇಕಾದ್ರೆ ಮಳೆ ಬಂತು, ಅದಂತೂ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಇಲ್ಲೂ ಅಷ್ಟೇ ಒಳಗಡೆ ಹೋಗ್ತಾ ಒಂದು ಹಿಲ್ ಇರುತ್ತೆ. ಆ ಹಿಲ್ಗೆ ನಿಮ್ಗೆ ಒಂದು 600 to 700 ಸ್ಟೆಪ್ಸ್ ಇರುತ್ತೆ, ಹತ್ಕೊಂಡು ಹೋಗಬೇಕು. ನನ್ನ ಕೈಲಿ ಆಗಲಿಲ್ಲ. ಆ್ಯಂಡ್ ಹೇಳ್ದಂಗೆ ಮಳೆ ಬೇರೆ ಬರ್ತಾಯಿತ್ತು. ಆ್ಯಂಡ್ ಈ ಪ್ಲೇಸ್ ಅಂತೂ ಅಲ್ಟಿಮೇಟ್ ಆಗಿತ್ತು, ಸಕ್ಕತ್ತಾಗಿತ್ತು. ಆ್ಯಂಡ್ ಈ ಥರ ಫ್ಲೂಟೆಲ್ಲ ನುಡಿಸ್ತಿದ್ರು. ಇಡೀ ಪ್ಲೇಸೇನೆ ತುಂಬಾ ಚೆನ್ನಾಗಿತ್ತು. ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಾನು ಹೇಳ್ದಂಗೆ ಇವಾಗ ಕಾಯ್ಕಿಂಗ್ ಕಡೆಗೆ ಹೋಗ್ತಾ ಇದ್ದೀನಿ. ಫುಲ್ ಕಾಯ್ಕಿಂಗಲ್ಲಿ ಮಳೆ ಅಂದರೆ ಮಳೆ. ಆ್ಯಂಡ್ ಇದೆಲ್ಲನೂ ಅವರ ವಿಯಟ್ನಾಮೀಸ್ ಅವ್ರದ್ದು ಟೆಂಪಲ್, ಆ ಸ್ಟೈಲಲ್ಲೆಲ್ಲ ಟೆಂಪಲ್ಸ್ ಇತ್ತು. ಅಲ್ಲಿ ಏನು ಮಾಡ್ತಾರೆ, ಯಾವ ಥರ ಪೂಜೆಗಳು ಮಾಡ್ತಾರೆ, ದೇವರು, ಅದೆಲ್ಲನೂ ತೋರಿಸ್ತಾರೆ ಇನ್ ಬಿಟ್ವೀನ್ ಹೋಗ್ತಾ ಎಲ್ಲ ಕಡೆನೂ. ಹಾಗೆ ಕೊನೆಗೆ ಬರ್ತಾ ಇದು ಒಂದು ಪ್ಲೇಸು ತುಂಬಾ ಚೆನ್ನಾಗಿತ್ತು. ಲ್ಯಾಟನ್ ಲೈಟ್ಸ್ ಎಲ್ಲ ಹಾಕಿದ್ದಿದ್ದು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.